ರಾಜೀವ್ ಗಾಂಧಿ ದೇವರಾಜ್ ಅರಸು ಜನ್ಮದಿನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸಿ ಅರ್ಥಪೂರ್ಣ ಆಚರಣೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಅಶೋಕ್ ವೀರನಾಯಕ್ ಅವರ ನೇತೃತ್ವದಲ್ಲಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಇದೇ ವೇಳೆ ರೋಗಿಗಳ ಆರೋಗ್ಯ ಯೋಗಕ್ಷೇಮ ವಿಚಾರಿಸಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು. ಸೇವಾ ಕಾರ್ಯದ ಮೂಲಕ ಇಬ್ಬರು ಮಹನೀಯರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಅಶೋಕ್ ವೀರನಾಯಕ್, ಕಾಂಗ್ರೆಸ್ ಹಿರಿಯ ಮುಖಂಡ ನೀಲಕಂಠರಾವ್ ಮೊಲಗೆ, ಡಾಕ್ಟರ್ ಕಿರಣ್ ದೇಶ್ಮುಖ್, ಶರಣಗೌಡ ಪಾಟೀಲ್, ಹುಲಿಗೆಪ್ಪ ಕನಕಗಿರಿ, ಫಾರೂಕ್ ಮನಿಯಾಳ್, ದೇವೇಂದ್ರ ಸಿನ್ನೂರ್, ಸತೀಶ ಸ್ವಾಮಿ, ದಿನೇಶ್ ದೊಡ್ಮನಿ, ಶರಣು ಶಾಸ್ತ್ರಿ, ಹರೀಶ್ ಖಾನಾಪುರ್, ನಂದಕುಮಾರ್ ನಾಗಭುಜಂಗೆ ಸೇರಿದಂತೆ ಅನೇಕ ಕಾಂಗ್ರೆಸ್ ಪ್ರಚಾರ ಸಮಿತಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇಶದ ಮಾಜಿ ಪ್ರಧಾನಿಗಳು ಭಾರತ ರತ್ನ ಶ್ರೀ ರಾಜೀವ್ ಗಾಂಧೀಜಿಯವರು ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ್ ಅರಸು ಅವರ ಜನ್ಮದಿನದ ಅಂಗವಾಗಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ವೀರನಾಯಕ್ ಹಾಗೂ ಅವರ ಒಂದು ಟೀಮಿನ ನೇತೃತ್ವದಲ್ಲಿ ಇವತ್ತು ಜಿಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂಥ ಪೇಷಂಟ್ಸ್ಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳಕ್ ಬಯಸ್ತೀನಿ. ಇವತ್ತು ಈ ದೇಶದಲ್ಲಿ ನಾವು ರಾಜೀವ್ ಗಾಂಧಿ ಅವರು ಮಾಡಿದಂಥ ಅಪಾರ ಕೆಲಸಗಳಿವೆ. ಅವರು ಯುವ ಶಕ್ತಿ, ಮಹಿಳಾ ಶಕ್ತಿ ಹಾಗೂ ಈ ದೇಶದ ಒಂದು ಆಧುನಿಕ ಯುಗ ಮಾಡ್ಬೇಕಂದ್ರೆ ಅದಕ್ಕೆ ರಾಜೀವ್ ಗಾಂಧೀಜಿ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ನಮ್ಮ ವಿಶೇಷವಾಗಿ ಯುವಕರಿಗೆ ಏನು 18 ವಯಸ್ಸಿಗೆ ಅವರಿಗೆ ಮತದಾನದ ಹಕ್ಕನ್ನು ಕೊಡುವ ಒಂದು ಐತಿಹಾಸಿಕ ನಿರ್ಣಯವನ್ನು ತಗೊಂಡಿದ್ರು ಅಂತ ಒಂದು ನಾಯಕರು ರಾಜೀವ್ ಗಾಂಧಿ ಇದ್ದಾರೆ. ಅದ್ರ ಜೊತೆ ದೇವರಾಜ್ ಅರಸು ಅವರು ಯಾವಾಗಲೂ ಸಾಮಾಜಿಕ ನ್ಯಾಯ ಹಾಗೂ ಜನಪರ ಕಾರ್ಯಕ್ರಮಗಳ ನೀಡುವ ಮೂಲಕ ವಿಶೇಷವಾಗಿ ಹಿಂದುಳಿದ ವರ್ಗದವರಿಗೆ ಅಭಿವೃದ್ಧಿಗೋಸ್ಕರ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಇವತ್ತು ಅವರಿಬ್ಬರು ಮಹನೀಯರ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಅಶೋಕ್ ವೀರನಾಯಕ್ ಅವರು ಮತ್ತು ಅವ್ರ ತಂಡದವರು ಆಚರಿಸ್ತಾ ಇದ್ದಾರೆ. ಸೊ ನಾವು ಅವರಿಗೆಲ್ಲ ಶುಭಾಶಯನ್ನು ಕೋರ್ತೇವೆ. ನಮ್ಮ ಅಶೋಕ್ ವೀರನಾಯಕ್ ಬಹಳ ಒಂದು ಹೆಮ್ಮೆಯ ವಿಷಯ ಹೊತ್ತು ಬಹಳ. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅಶೋಕ್ ವೀರನಾಯಕ್ ಅವರು ಇವತ್ತು ಜಿಮ್ಸ್ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮ ದಿನದ ಅಂಗವಾಗಿ ಇವತ್ತು ಹಣ್ಣು ಹಂಪಲ ಕೊಡುವ ಮೂಲಕ ಒಂದು ಈ ಕಾರ್ಯಕ್ರಮ ಇಲ್ಲಿ ಆಚರಿಸಿದ್ದಾರೆ. ಹಾಗೂ ಅಶೋಕ್ ವೀರನಾಯಕ್ ಹಾಗೂ ಅವರ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಹಾಗೂ ರಾಜೀವ್ ಗಾಂಧಿ ಅವರು ಬಹಳಷ್ಟು ಒಂದು ಬಡವರ ಬಗ್ಗೆ, ರೈತರ ಬಗ್ಗೆ ಸಾಕಷ್ಟು ಒಂದು ಕೆಲಸ ಮಾಡಿದಂತ ನಾಯಕರು ರಾಜೀವ್ ಗಾಂಧಿ ಅವರಾಗಿದ್ದಾರೆ. ಹಾಗೂ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಾಕಷ್ಟು ದೇಶದ ಒಂದು ಅಭಿವೃದ್ಧಿ ಒಂದು ಆಗಿದೆ. ಹಾಗೂ ಯುವಕರ ಒಂದು ಉತ್ಸಾಹಿ ಅವರು, ಯುವಕರಿಗೆ ಬಹಳಷ್ಟು ಅವರು ಬೆಂಬಲ ಅವ್ರದ್ದು ಇತ್ತು. ಹಾಗೂ ಸುಮಾರು ಒಂದು 18 ವಯಸ್ಸಿನಲ್ಲೇ ಒಂದು ಮತದಾನ ಹಕ್ಕು ಪಟ್ಟಂತ ನಾಯಕರು ರಾಜೀವ್ ಗಾಂಧಿ ಅವರು ಆಗಿದ್ದಾರೆ. ಈಗ ದಿವಂಗತ ಮಾಜಿ ಮುಖ್ಯಮಂತ್ರಿಗಳ ದೇವರಾಜ್ ಅರಸರವರು ಹುಟ್ಟುಹಬ್ಬ ಇವತ್ತಿದೆ. ಆ ಹುಟ್ಟುಹಬ್ಬದ ಅಂಗವಾಗಿ ಕೂಡ ಇವತ್ತು ಹಣ್ಣು ಹಂಪಲ ಇಲ್ಲಿ ಒಂದು ಹಣ್ಣು ಕೊಡುವ ಮೂಲಕ ಒಂದು ಹುಟ್ಟುಹಬ್ಬ ಆಚರಿಸಿದ್ದಾರೆ. ಅವರು ಕೂಡ ಒಂದು ಸಮಾನತೆ ಹಾಗೂ ಸರ್ವ ಜನಾಂಗದ ಒಂದು ಅವರ ಬಗ್ಗೆ ಕಾಳಜಿಯುಳ್ಳಂತಹ ನಾಯಕ ದೇವರಾಜ್ ಅರಸರವರು. ಹಾಗೂ ಅವರ ಅವಧಿಯಲ್ಲೂ ಕೂಡ ಸಾಕಷ್ಟು ಕರ್ನಾಟಕ ರಾಜ್ಯ ಅಭಿವೃದ್ಧಿಯಲ್ಲಿ ಮುಂದೆ ಸಾಗಿದೆ. ಹಾಗೂ ಇವರಿಬ್ಬರ ನಾಯಕರ ಹುಟ್ಟುಹಬ್ಬ ಇವತ್ತು ಅಶೋಕ್ ವೀರನಾಯಕ್ ಅವರ ನೇತೃತ್ವದಲ್ಲಿ ಇವತ್ತು ಜಿಮ್ಸ್ ಆಸ್ಪತ್ರೆ ಕಲಬುರಗಿಯಲ್ಲಿ ಇವತ್ತು ಹುಟ್ಟುಹಬ್ಬ ನಾವೆಲ್ಲರೂ ಸೇರಿ ಆಚರಿಸಿದ್ದೇವೆ. ಹಾಗೂ ಅವರಿಗೆ ಇನ್ನೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯ ಕೊಡುತ್ತೇನೆ. ಹಾಗೂ ಅಶೋಕ್ ವೀರನಾಯಕ್ ಅವರಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಇವತ್ತಿನ ದಿವಸ ನಾವು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಎಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ನಮ್ಮ ಯೂತ್ ಲೀಡರ್ಸ್, ನಮ್ಮ ಅಶೋಕ್ ವೀರನಾಯಕ್ ಅನ್ನೋರ ನೇತೃತ್ವದಲ್ಲಿ ನಾವು ಅಲ್ಲಿ ನಮ್ಮ ರಾಜೀವ್ ಗಾಂಧಿ
ಮತ್ತು ದೇವರಾಜ್ ಅರಸು ಇಬ್ಬರದು ಕೂಡ ಹುಟ್ಟುಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಅಶೋಕ್ ವೀರನಾಯ್ಕರು ಇಲ್ಲಿ ಎಲ್ಲಾ ಜಿಮ್ಸ್ ಆಸ್ಪತ್ರೆ ಇರೋ ಎಲ್ಲಾ ನಮ್ಮ ಮಕ್ಕಳಿಗೆ ಹಣ್ಣು ಹಂಪಲ ವಿಸ್ತರಣೆ ಮಾಡಿ ಹಾಗೆ ಅವರ ಆರೋಗ್ಯ ಬಗ್ಗೆ ವಿಚಾರಿಸಿ ನಾವು ಎಲ್ಲ ಒಂದು ಒಗ್ಗಟ್ಟಾಗಿ ಇಲ್ಲಿ ನಾವು ಒಂದು ಹಣ್ಣು ಹಂಪಲ ಒಂದು ಕಾರ್ಯಕ್ರಮ ಮಾಡಿದೀವಿ. ಇಲ್ಲಿ ನಾವು ಅಶೋಕ್ ವೀರನಾಯ್ಕ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಈ ಕಾರ್ಯಕ್ರಮ ನಡೆಸಿದ್ದಕ್ಕೆ. ಹೀಗೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಇರ್ಲಿ, ಹೀಗೆ ಅವರು ಭವಿಷ್ಯದಲ್ಲಿ ಹಿಂಗೆ ಒಂದು ಕಾರ್ಯಕ್ರಮ ಮಾಡ್ಕೊಂತ ಹಿಂಗೆ ಮುಂದ್ ಬರ್ಲಿ ಅಂತ ನಾನು ಆ ದೇವರಲ್ಲಿ ಬೆಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಮಾಜಿ ಪ್ರಧಾನಿಯಾದ ರಾಜೀವ್ ಗಾಂಧಿ ದೇವರಾಜ್ ಅರಸು ಅವರ ಹುಟ್ಟುಹಬ್ಬವನ್ನು ನಮ್ಮ ಗುಲ್ಬರ್ಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ಹಿರಿಯರು, ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ MLA ಅವರಾದ ಎಲ್ಲರೂ ಪಟ್ಟಿರ್ಬೇಕಾಗಿತ್ತು. ಅವರು ಅಧಿವೇಶನ ನಡೆದ ಕಾರಣ ಬೆಂಗಳೂರಲ್ಲಿದ್ದಾರೆ. ಸಚಿವರು ಕೂಡ ಇರಬೇಕಾಗಿತ್ತು, ಅವರು ಬೆಂಗಳೂರಲ್ಲಿದ್ದಾರೆ. ಅಧಿವೇಶನ ಪ್ರಕಾರ ಅದು ನಾವು ಕಾರ್ಯಕರ್ತರೆಲ್ಲ ಕೂಡ ಇಲ್ಲಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ರೋಗಿಗಳನ್ನು ಹಣ್ಣು ಹಂಪಲು ಕೊಡುವ ಮೂಲಕ ಆಚರಿಸ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅಶೋಕ್ ವೀರನಾಯ್ಕ ಅವರು ಹಾಗೂ ಜಿಲ್ಲಾ ಪ್ರಚಾರ ಸಮಿತಿ ಕಮಿಟಿ ಎಲ್ಲಾ ಸದಸ್ಯರ ವತಿಯಿಂದ ದಿವಂಗತ ರಾಜೀವ್ ಗಾಂಧಿ ಅವರು ಹಾಗೂ ದಿವಂಗತ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಇವತ್ತು ಕಾರ್ಯಕ್ರಮ ನಡೆಸಿಕೊಳ್ಳಲಾಯಿತು. ಇವತ್ತು ರಾಜೀವ್ ಗಾಂಧಿ ಅವರು ಇವತ್ತಿನ ಕೂಡ ನೆನಪು ಯಾಕೆ ಹಿಡಿತಾರೆ ಅಂತಂದ್ರೆ, ಇವತ್ತು ಆಧುನಿಕ ಭಾರತದ ಶಿಲ್ಪಿ ಅಂತಾರೆ ರಾಜೀವ್ ಗಾಂಧಿ, ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಆಧುನಿಕ ಭಾರತದ ಶಿಲ್ಪಿ ಅಂತ ಯಾಕಂತ ಮತ್ತೆ ಒಂದು ಮತದಾನ ಹಾಕೋ ಕೊಟ್ಟಂತ ರಾಜೀವ್ ಗಾಂಧಿ ಅವರು ಇವತ್ತು ಯುವಕರಲ್ಲಿ ಕೂಡ ಇವತ್ತು ರಾಜೀವ್ ಗಾಂಧಿ ಅವ್ರು ನೆನೆಸ್ಕೋಬೇಕು. ಅದೇ ರೀತಿ ಸಾಮಾಜಿಕ ನ್ಯಾಯದ ಕಳಕಳಿ, ಸಾಮಾಜಿಕ ನ್ಯಾಯದ ಒಂದು ಭದ್ರ ಬುನಾದಿ ಹಾಕಿದಂತ ದಿವಂಗತ ದೇವರಾಜ್ ಅರಸು ಅವರು ಇವತ್ತಿನ ತನಕ ಸಾಮಾಜಿಕ ನ್ಯಾಯ ಯಾಕಿದೆ ಅಂತಂದ್ರೆ ಇವತ್ತು ದೇವರಾಜ್ ಅರಸರು ಹಾಕಿ ಕೊಟ್ಟ ಒಂದು ಮಾರ್ಗದರ್ಶನ. ಹಿಂದುಳಿದವರು ದೀನದಲಿತರ ಕಲ್ಯಾಣಕ್ಕಾಗಿ ದೇವರಾಜ್ ಅರಸು ಅವರು ಬಹಳ ಶ್ರಮ ವಹಿಸಿದ್ದಾರೆ. ಇವತ್ತಿನ ಕೂಡ ಅವರು ನೆನಪಿಸುವಂತಹ ಕಾರ್ಯಕ್ರಮ ಇವತ್ತು ಅಶೋಕ್ ವೀರನಾಯ್ಕ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಹಣ್ಣು ಹಂಪಲ ವಿತರಿಸುವ ಮೂಲಕ ನಮ್ಮೆಲ್ಲಾ ಕಮಿಟಿ ಸದಸ್ಯರು, ಪ್ರಚಾರ ಸಮಿತಿ ಕಮಿಟಿ ಎಲ್ಲಾ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಇವತ್ತು ಉಪಸ್ಥಿತರಿರುವುದು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ.